ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ IDBIನಲ್ಲಿ ಖಾಲಿರುವಂಥ ರಿಕ್ವೈರ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ ಖಾಲಿದೆ. ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಲಿಮಿಟ್ ಯಾವ ರೀತಿ ಐತಿ ಮತ್ತು ಪೋಸ್ಟ್ ವೈಸ್ ಎಜುಕೇಷನ್ ಯಾವ ರೀತಿ ಇರಬೇಕು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿರಿ, ಟೋಟಲ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ವೇಕೆನ್ಸಿ ಖಾಲಿ ಇರೋದು 676 ವೇಕೆನ್ಸಿ ಖಾಲಿ ಇದಾವೆ. ಇವು ಕ್ಯಾಟಗರಿ ವೈಸ್ ಯಾವ ರೀತಿ ಖಾಲಿ ಐತೆ ಅಂದ್ರೆ UR ಕ್ಯಾಂಡಿಡೇಟ್ಗೆ 271 ಪೋಸ್ಟ್ ಖಾಲಿ ಇದ್ದರೆ SC ಕ್ಯಾಂಡಿಡೇಟ್ಗೆ 140, STಗೆ 74, OBCಗೆ 124, EWS 67 ವೇಕೆನ್ಸಿ ಖಾಲಿ ಇದಾವೆ. ಟೋಟಲಾಗಿ 676 ವೇಕೆನ್ಸಿ IDBI ಬ್ಯಾಂಕಿನಲ್ಲಿ ಖಾಲಿ ಇರ್ತವೆ. ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ಅಪ್ಲಿಕೇಶನ್ ಮೇ 8, 2025 ಪ್ರಾರಂಭ ಆಗಿದ್ದು ಕೊನೆಯ ದಿನಾಂಕ ಬಂದು ಮೇ 20, 2025 ಕೊನೆಯ ದಿನಾಂಕ ಆಗಿರ್ತದೆ. ನೋಡಿರಿ, ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ ಗ್ರೇಡ್ O ವೇಕೆನ್ಸಿಯ ಏಜ್ ಲಿಮಿಟ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಐತೆ ನೋಡ್ರಿ. ಈಗ ಏಜ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ 20 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 25 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಬ್ಯಾಚುಲರ್ ಡಿಗ್ರಿಯಲ್ಲಿ ಮಿನಿಮಮ್ 60% ತೊಗೊಂಡು ಜನರಲ್ EWS OBC ಕ್ಯಾಂಡಿಡೇಟ ಪಾಸ್ ಆಗಿದ್ದರೆ 55% ತೊಗೊಂಡು SC ST PWBD ಅಭ್ಯರ್ಥಿ ತೆಗೆದುಕೊಂಡು ಪಾಸ್ ಆಗಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ಆನ್ಲೈನ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಇರ್ತೈತಿ ಮತ್ತು ಪ್ರೀ ರಿಕ್ವೈರ್ಮೆಂಟ್ ಮೆಡಿಕಲ್ ಟೆಸ್ಟ್ ಕೂಡ 4 ರೀತಿಯಲ್ಲಿ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳಕತ್ತಿ. ನೋಡಿರಿ, ಆನ್ಲೈನ್ ಟೆಸ್ಟ್ ಯಾವ ಸಬ್ಜೆಕ್ಟ್ ಮ್ಯಾಗ ಐತಿ ಮತ್ತು ಎಷ್ಟು ಮಾರ್ಕ್ಸ, ಟೈಮಿಂಗ್ ಯಾವ ರೀತಿ ಇರ್ತಿತ್ತು ನೋಡೋಣ. ಈಗ ಮೊದಲೇದಾಗಿ ಲಾಜಿಕಲ್ ರೀಸನಿಂಗ್ ಮತ್ತು ಡಾಟಾ ಎನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಅಂತೇಳಿ 60 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸ್ ಇರ್ತವೆ. ಟೋಟಲ್ ಟೈಮಿಂಗ್ ಬಂದ್ಬಿಟ್ಟು 40 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ, 20 ನಿಮಿಷ ಅವಕಾಶ ಇರುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ ಕ್ವಾಂಟಿಟಿ ಆಪ್ಟಿಟ್ಯೂಡ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ, 35 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. ಇನ್ನು ನಾಲ್ಕನೇದಾಗಿ ಜನರಲ್ ಅಥವಾ ಎಕನಾಮಿಕ್ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಅಥವಾ ಕಂಪ್ಯೂಟರ್ ಆಗಿರ್ಬೋದು ಅಥವಾ IT ಇವು 60 ಕ್ವಶನ್ಸ್ ಇರ್ತವೆ, ಮ್ಯಾಕ್ಸಿಮಮ್ 60 ಮಾರ್ಕ್ಸ, 25 ನಿಮಿಷ ಕಾಲಾವಕಾಶ ಇರ್ತದೆ ರೀ. ಇದ್ರಾಗ ಈ ಹುದ್ದೆಯಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಪ್ಲೈ ಆಗ್ತದೆ. SC ಅಥವಾ ST ಕ್ಯಾಂಡಿಡೇಟ್ಗೆ 5 ವರ್ಷ, ಇನ್ನು OBC ಕ್ಯಾಂಡಿಡೇಟ್ಗೆ 3 ವರ್ಷ, ಇನ್ನು ಮತ್ತು PWBD ಅಭ್ಯರ್ಥಿ ಆಗಿದ್ದರೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಪ್ಲೈ ಆಗ್ತದೆ. ಇನ್ನು ಯಾವ ರೀತಿ ನಾವು ಅಪ್ಲೈ ಮಾಡಬೇಕಂದ್ರೆ ಆನ್ಲೈನ್ ಮೋಡ್ ಆಗಿರ್ತದೆ ಅಪ್ಲೈ. ಇದು ಮೇ 8, 2025 ಪ್ರಾರಂಭ ಆಗಿದ್ದು ಕೊನೆಯ ದಿನಾಂಕ ಮೇ 20, 2025 ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ಅಪ್ಲಿಕೇಶನ್ ಫೀ 250 ರೂಪಾಯಿ SC ಅಥವಾ ST ಅಥವಾ PWBD ಅಭ್ಯರ್ಥಿಗೆ ಆಗಿರ್ತದೆ. ಇನ್ನು 1050 ರೂಪಾಯಿ ಇತರೆ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಮಾತ್ರ ಪೇ ಮಾಡಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.